ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕನ್ನಡ ಚಿತ್ರರಂಗ ಸದ್ಯ ಶೋಕ ಸಾಗರದಲ್ಲಿದೆ. ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ನಮ್ಮ ಬಾಲ್ಯವನ್ನ ಸುಂದರಗೊಳಿಸಿದ್ದ ನಟರ ಪೈಕಿ ಒಬ್ಬರಾದ, ಅದರಲ್ಲೂ ಹಾಸ್ಯ ನಟರಾದ ದ್ವಾರಕೀಶ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ದ್ವಾರಕೀಶ್ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಒಂದೆರಡು ನಿಮಿಷಕ್ಕೆ ಮುಗಿಯೋದಲ್ಲ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಯಶಸ್ಸು ಸೋಲು ಎರಡನ್ನೂ ಕಂಡಿದ್ದ ವ್ಯಕ್ತಿ ದ್ವಾರಕೀಶ್. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರಿಂದ ಹಿಡಿದು ರಜನಿಕಾಂತ್ ಅವರವರೆಗೆ ಎಲ್ಲಾ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ ಹೆಗ್ಗಳಿಕೆ ಇದ್ದವರು ದ್ವಾರಕೀಶ್. ಇನ್ನು ಅಂದಿನ ಕಾಲದಲ್ಲೇ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಆಫ್ರಿಕಾದಲ್ಲಿ ಶೀಲಾದಂತಹ ದೊಡ್ಡ ದೊಡ್ಡ ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡಿದ ಹೆಗ್ಗಳಿಕೆ ಇದ್ದವರು. ಇಂದು ಅವರದ್ದೇ ಒಂದು ಜನಪ್ರಿಯ ಸಿನಿಮಾ ಬಗ್ಗೆ ಹೇಳೋ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ಅಂದಹಾಗೆ ಆ ಸಿನಿಮಾ ಹೆಸರು ಅದೃಷ್ಟವಂತ. ಈ ಸಿನಿಮಾ ಹೆಸರು ಕೇಳಿದಾಕ್ಷಣ ಯಾರೋ ಅದೃಷ್ಟವಂತನ ಕತೆ ಇರಬಹುದು ಅನ್ಸುತ್ತೆ. ಆದ್ರೆ ಅದಕ್ಕೆ ತುಂಬಾನೇ ಹೊತ್ತು ಕಾಯ್ಬೇಕು ಅನ್ನೋದು ವಾಸ್ತವ. ಸಿನಿಮಾ ಕತೆ ಆರಂಭ ಆಗೋದು ಒಬ್ಬ ಪೋಸ್ಟ್ ಮ್ಯಾನ್ ನಿಂದ. ಅವರ ಹೆಸರು ಹೇಳಿ ಊರಿನವರಿಗೆಲ್ಲ ಟೋಪಿ ಹಾಕಿ ಒಬ್ಬ ವ್ಯಕ್ತಿ ಕಿತಾಪತಿ ಮಾಡಿರ್ತಾನೆ. ಅವನು ಯಾರು ಅಂದ್ರೆ ಅದೇ ರಾಜ, ಪೋಸ್ಟ್ ಮಾಸ್ಟರ್ ಮಗ. ದ್ವಾರಕೀಶ್ ಅವರ ಎಂಟ್ರಿಗೂ ಮುನ್ನ ಗಾಳಿಪಟ ಹಾರೋದನ್ನ ಸಿಲ್ಲೆಯಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಅದಕ್ಕೂ ಒಂದು ಬಲವಾದ ಅರ್ಥವಿದೆ. ರಾಜ ಎಂತ ಸುಳ್ಳ ಅನ್ನೋದನ್ನ ಬರೀ ಹಾಡಲ್ಲಿ ಹೇಳಿದರೆ ಸಾಕಾಗುತ್ತಾ? ಒಂದಷ್ಟು ಸನ್ನಿವೇಶಗಳು ಬೇಕಲ್ವಾ? ಆದ್ರಿಂದ ಒಂದರ ನಂತರ ಒಂದು ಸುಳ್ಳಿನ ಕಥೆಗಳು ಬರ್ತಾ ಹೋಗುತ್ತವೆ. ಉಂಡೆ ತಿನ್ನಬೇಕು ಅನ್ನೋ ಕಾರಣಕ್ಕೆ ಅಕ್ಕ ಭಾವನಿಗೆ ಪತ್ರ ಬರೆಯೋದು ಸಿಲ್ಲಿ ಮ್ಯಾಟರ್ ಅಲ್ಲ. ಯಾಕಂದ್ರೆ ಅದು ವರದಕ್ಷಿಣೆ, ವರೋಪಚಾರ ಇದ್ದ ಕಾಲ. ವಾಕ್ನ ಆಸೆ, ಕುಳ್ಳನ ಕಿತಾಪತಿಯಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಹಾಗಾದ್ರೆ ಇದೆಲ್ಲದಕ್ಕೂ ಅಂತ್ಯ ಇಲ್ವಾ ಅಂತ ನೋಡ್ತಾ ಇರುವಾಗ್ಲೇ ಒಂದು ನಾಟಕ ಪ್ರಸಂಗ. ಪುಟ್ಟ ಹಳ್ಳಿಗೆ ನಾಟಕ ಮಾಡೋದಕ್ಕೆ ಮಿನುಗುತ್ತಾರೆ ಕಲ್ಪನಾ, ಧರ್ಮೇಂದ್ರ, ಅಮಿತಾಬ್ ಬಚ್ಚನ್ ಬರ್ತಾರೆ ಅಂತ ಹೇಳಿದ್ರೆ ಅದನ್ನ ನಂಬೋ ಜನ ಇರ್ತಾರೆ ಅನ್ನೋದು ಕೂಡ ಅಚ್ಚರಿ ತರಿಸುತ್ತೆ. ಯಾರು ಬರಲ್ಲ, ಇದ್ದವರೇ ತಾರೆಗಳು ಅನ್ನೋ ರೀತಿಯಲ್ಲಿ ನಾಟಕವೇನೋ ಶುರುವಾಗುತ್ತೆ. ರಾಮಾಯಣ ಪ್ರಸಂಗವನ್ನ ತಪ್ಪಾಗಿ ಮಾಡಿ ತೋರಿಸಿದ್ರೆ ಅಪ್ಪಟ ಕನ್ನಡ ಜನರು ಬಿಡ್ತಾರ? ಆ ಕಿಚ್ಚಲ್ಲಿ ಹೊತ್ತಿ ಉರಿಯೋದು ರಾಜನ ತಂದೆ ಪೋಸ್ಟ್ ಮ್ಯಾನ್. ತನ್ನದೇ ತಪ್ಪಿಗೆ ತಂದೆಗೆ ಇಂಥ ಸ್ಥಿತಿ ಬಂದಿದೆ ಅನ್ನೋದು ರಾಜನಿಗೆ ಅರಿವಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದ್ರೆ ತಂದೆಯನ್ನ ಉಳಿಸಿಕೊಳ್ಳೋ ಹೋರಾಟಕ್ಕೆ ಅಡ್ಡಿಯಾಗೋದು ಸುಳ್ಳಿನ ಹಿನ್ನೆಲೆ. ಸಾವಿನ ವಿಚಾರದಲ್ಲೂ ರಾಜನನ್ನ ನಂಬೋದಕ್ಕೆ ಯಾರೂ ತಯಾರಿಲ್ಲ ಅನ್ನೋದು ಇದಕ್ಕಿಂತ ತಕ್ಕ ಪಾಠ ಬೇರೆ ಯಾವುದೂ ಇಲ್ಲವೇನೋ ಅನ್ಸುತ್ತೆ. ಸ್ವಂತ ಭಾವನೆ ರಾಜನ ಮಾತನ್ನ ನಂಬೋಕೆ ತಯಾರಿಲ್ಲ ಅಂದಾಗ ಊರಿನವರು ನಮ್ಮದೇ ಇದ್ದಿದ್ರಲ್ಲಿ ಅಚ್ಚರಿ ಇಲ್ಲ ಅನ್ಸುತ್ತೆ. ಮುಂದಿನ ದಿಕ್ಕು ಏನು ಅಂತ ಯೋಚಿಸ್ತಾ ಇದ್ದವನಿಗೆ ಅಕ್ಕನ ವಾತ್ಸಲ್ಯಕ್ಕಿಂತ ಅತ್ತೆಯ ಸ್ವಾರ್ಥ ಬುದ್ಧಿ ಆಶ್ರಯ ನೀಡುತ್ತೆ. ಮನೆ ಕೆಲಸ ಮಾಡೋದಕ್ಕೆ ರಾಜನಿಗೇನು ಅಭ್ಯಂತರ ಇರಲಿಲ್ಲ. ಯಾಕಂದ್ರೆ ಇಂಥ ಸ್ಥಿತಿ ಬಂದಿದ್ದಕ್ಕೆ ತಾನೇ ಕಾರಣ ಅನ್ನೋದು ಗೊತ್ತಿದ್ರಿಂದ ಎಲ್ಲವನ್ನೂ ಒಂದು ಹಂತಕ್ಕೆ ತೂಗಿಸಿಕೊಂಡೇ ಹೋಗ್ತಾ ಇರ್ತಾನೆ. ಆದ್ರೆ ಈ ಅಪಶಕುನ ಮುಖ ನೋಡಿದ್ರೆ ಕೆಟ್ಟದಾಗತ್ತೆ ಅನ್ನೋ ವಿಚಾರ ಯಾವಾಗ ಬಂತೋ ಅಲ್ಲೇ ಅವನ ಜೀವನ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗೋದು. ಹಿರಿ ಜೀವಗಳ ಬಾಯಲ್ಲಷ್ಟೇ ಯಾಕೆ, ಚಿಕ್ಕ ಮಕ್ಕಳ ಬಾಯಲ್ಲೂ ಅದೇ ಮಾತು ಬಂದಾಗ ಜೀವ ಹ್ಯಾಕ್ ತಡ್ಕೊಳ್ಬೇಕು ಹೇಳಿ? ಇದರ ಬೆನ್ನಲ್ಲೇ ಗಡಿಯಾರದ ಪ್ರಕರಣ, ತರಕಾರಿ ಪ್ರಕರಣ ಎಲ್ಲವೂ ಒಂದರ ನಂತರ ಒಂದು ಆಗೋಗುತ್ತೆ. ಈ ಮಧ್ಯೆ ಹೀರೋಯಿನ್ ಇಂಟ್ರಡಕ್ಷನ್ ಅನ್ನೋ ಹಾಗೆ ಕಣ್ಣು ಕಾಣದ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಯುವತಿ ಜೀವನ, ಆಕೆಗೆ ಸಹಾಯ ಮಾಡೋ ರಾಜ, ಇದೆಲ್ಲವೂ ಕೂಡ ಬಂದು ಹೋಗುತ್ತವೆ. ಗಡಿಯಾರದ ಪ್ರಕರಣದಲ್ಲಿ ರಾಜನ ಬಾಯಿಂದ ರಕ್ತ ಬಂದಿದ್ದು ಯಾಕೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳಿದುಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಾ ಒಂದೇ ಫ್ಲೋನಲ್ಲಿ ಹೋಗ್ತಾ ಇರೋವಾಗ ಇನ್ನೊಂದು ಕತೆ ಆರಂಭವಾಗುತ್ತೆ. ಅದು ಲಕ್ಷ್ಮೀಪತಿ ಎಂಬ ಸಾಲದ ಸುಳಿಯಲ್ಲಿ ಸಿಲುಕಿರೋ ಆಗರ್ಭ ಶ್ರೀಮಂತನದ್ದು. ರೇಸ್ ಹುಚ್ಚಿಗೆ ಬಿದ್ದಿರೋ ಲಕ್ಷ್ಮೀಪತಿಗೆ ಲಕ್ಷ್ಮಿ ಒಲಿತಾನೆ ಇರಲಿಲ್ಲ ಅನ್ನೋದು ಅಸಲಿ ಸಮಸ್ಯೆ. ಜೊತೆಯಲ್ಲಿ ಚತುರ್ಕೃಷ್ಣರು ಬೆನ್ನಿಗೆ ನಿಂತಿದ್ರು, ಯಾವ ಪ್ರಯೋಜನವೂ ಇಲ್ಲ. ಯಾರ ಮುಖ ನೋಡಿ ರೇಸ್ಗೆ ಹೋದ್ರೂ ಏನೂ ವರ್ಕೌಟ್ ಆಗ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ಅಚಾನಕ್ ಆಗಿ ಎದುರಿಗೆ ಬರೋದು ರಾಜ. ಕೂಲಿ ಕೆಲಸ ಮಾಡ್ತಿದ್ದವನು ಎದುರು ಬಂದಾಗ ನೇರವಾಗಿ ವಿಷಯ ಹೇಳ್ತಾರೆ ಲಕ್ಷ್ಮೀಪತಿ. ಅಷ್ಟೇ ನೇರವಾಗಿ ನನ್ನ ಮುಖ ನೋಡಿ ಯಾವ ಒಳ್ಳೆ ಕೆಲಸಕ್ಕೂ ಹೋಗ್ಬೇಡಿ, ಒಳ್ಳೇದಾಗಲ್ಲ ಅಂತಾನೆ ರಾಜ. ಬಂಡತನವೋ ಧೈರ್ಯವೋ ಆಗಿದ್ದಾಗ್ಲಿ ಅಂತ ರೇಸ್ಗೆ ಹೊರಟೇ ಬಿಡ್ತಾರೆ ಲಕ್ಷ್ಮೀಪತಿ. 15 ವರ್ಷದಿಂದ ಮರೀಚಿಕೆಯಾಗಿದ್ದ ಗೆಲುವು, ಅದೃಷ್ಟ ರಾಜನ ಮುಖ ನೋಡಿದ್ರಿಂದ ಆಯ್ತು ಅನ್ನೋದು ಲಕ್ಷ್ಮೀಪತಿಯ ಬಲವಾದ ನಂಬಿಕೆ. ನುಡಿದಂತೆ 10,000 ನೀಡೋಕೆ ಬಂದ್ರೆ ಅದನ್ನ ಸ್ವೀಕರಿಸೋದಕ್ಕೆ ರಾಜ ತಯಾರಿಲ್ಲ. ಹಾಗಂತ ಆತನನ್ನ ಖಾಲಿ ಕೈಯಲ್ಲಿ ಕೂರಿಸೋದಕ್ಕೂ ಲಕ್ಷ್ಮೀಪತಿಗೆ ಇಷ್ಟ ಇಲ್ಲ. 10 ಲಕ್ಷ ಗಳಿಸಿ ಸಾಲ ಮುಕ್ತನಾಗಿರೋ ಲಕ್ಷ್ಮೀಪತಿ ಸಾಕ್ಷಾತ್ ದೇವರಂತೆ ಏನು ಬರಬೇಕು ಕೇಳುವಂತ ಆಫರ್ ಕೊಡ್ತಾರೆ. ಆದ್ರೆ ರಾಜ ಕೇಳೋದು ದುಡಿದು ತಿನ್ನೋದಕ್ಕೆ ಒಂದು ಕೆಲಸ. ಜೀವನದಲ್ಲೇ ಅತ್ಯಂತ ಖುಷಿಯಲ್ಲಿದ್ದ ಲಕ್ಷ್ಮೀಪತಿ ರಾಜ ಜೊತೆಯಲ್ಲೇ ಇರಬೇಕು, ದಿನವೂ ಅವನ ಮುಖವನ್ನೇ ಮೊದಲು ನೋಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ.
ಈ ತರ ಡಿಸೈಡ್ ಮಾಡಿದ ಮರುದಿನವೇ ಕಾಫಿ ತಂದು ಕೊಡೋ ರಾಜನನ್ನ ಹತ್ತಿರ ಕರೆದು ನಿನ್ನ ಮುಖವನ್ನ ಮೊದಲು ನೋಡ್ಬೇಕು, ಯಾಕೆ ಓಡ್ತಾ ಇದ್ದೀಯಾ ಅಂತ ಗದರಿಸ್ತಾರೆ. ಗದರಿದ್ದೂ ಆಯ್ತು, ಮುಖ ನೋಡಿದ್ದೂ ಆಯ್ತು. ಇದಾದ ಒಂದೇ ಒಂದು ನಿಮಿಷದಲ್ಲಿ ಗಳಿಸಿದ್ದು 50 ಲಕ್ಷ. ವರ್ಷಾನುಗಟ್ಟಲೆ ಕೋರ್ಟ್ನಲ್ಲಿದ್ದ ವ್ಯಾಜ್ಯಕ್ಕೆ ರಾಜನ ಮುಖದರ್ಶನದಿಂದ ಪರಿಹಾರ ಅಂದಾಗ ಮತ್ತೆ ತಡ ಮಾಡೋದಿಲ್ಲ ಲಕ್ಷ್ಮೀಪತಿ. ಸೀದಾ ರಾಜನ ಅಕ್ಕನ ಮನೆಗೆ ಹೋಗಿ ವ್ಯವಹಾರಕ್ಕೆ ಮುಂದಾಗ್ತಾರೆ. ರಾಜ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಅತ್ತೆ ಬಾಯಲ್ಲಿ ಬರೋ ಪದಗಳು ಕೋಪವನ್ನು ತರಿಸುತ್ತೆ, ನಗುವನ್ನು ತರಿಸುತ್ತೆ. ಅದೇ ರಾಜನ ಅದೃಷ್ಟ ಬದಲಾಗಿದೆ ಅಂತ ಗೊತ್ತಾದಾಗ ವರಸೆ ಬದಲಿಸೋದು ಕೂಡ ನಗು ತರಿಸುತ್ತೆ. ಹಣಕ್ಕಾಗಿ ವಸ್ತುವಿನಂತೆ ಒಬ್ಬ ಮನುಷ್ಯನನ್ನ, ಅದರಲ್ಲೂ ತಮ್ಮನನ್ನ ಮಾರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಕ್ಕನ ಕಣ್ಣಲ್ಲಿ ನೀರು ಬರೋದ್ರಲ್ಲಿ ಅರ್ಥವಿದೆ. ಶಾಸ್ತ್ರೋಕ್ತವಾಗಿ ದತ್ತು ತೆಗೆದುಕೊಳ್ಳೋ ಪ್ರಕ್ರಿಯೆ ನೆರವೇರಿದಾಗ ಎಲ್ಲರಲ್ಲೂ ಸಂತೋಷ. ಆದ್ರೆ ಲಕ್ಷ್ಮೀಪತಿ ಹೆಂಡತಿಯ ತಮ್ಮನನ್ನ ಬಿಟ್ಟು. ಈ ಹೊತ್ತಲ್ಲಿ ನಟ ಶ್ರೀನಾಥ್ ಬರ್ತಾರೆ. ಫ್ಯಾಮಿಲಿ ಡಾಕ್ಟರ್ ಅಂತ ಪರಿಚಯವೂ ಆಗುತ್ತೆ. ಶ್ರೀನಾಥ್ ಯಾಕೆ ಡಾಕ್ಟರ್ ಆಗಿರ್ತಾರೆ ಅಥವಾ ಡಾಕ್ಟರ್ ಪಾತ್ರಕ್ಕೆ ಶ್ರೀನಾಥ್ ಅವರನ್ನೇ ಹಾಕಿದ್ದು ಯಾಕೆ ಅನ್ನೋದು ಸಿನಿಮಾ ನೋಡುವಾಗ ಅರ್ಥವಾಗುತ್ತೆ. ಕಾಣದ ಅದೃಷ್ಟವನ್ನ ತಂದ ರಾಜನಿಗೆ ಜೀವವನ್ನೇ ಕೊಡೋದಕ್ಕೂ ಲಕ್ಷ್ಮೀಪತಿ ಸಿದ್ಧರಿದ್ದಾರೆ. ಅಂಥದ್ರಲ್ಲಿ ಆತನ ಗೆಳತಿಗೆ ಒಂದು ವ್ಯವಸ್ಥೆ ಮಾಡದೇ ಇರ್ತಾರ? ಕಣ್ಣಿಲ್ಲದ ಯುವತಿಗೆ ಕಣ್ಣು ಕೂಡ ಬಂದು ಬಿಡುತ್ತೆ. ತಮ್ಮದೇ ಬಂಗಲೆಯಲ್ಲಿ ಆಕೆಗೂ ಒಂದು ವ್ಯವಸ್ಥೆ ಆಗುತ್ತೆ. ಈ ಹೊತ್ತಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ನಡೆಯೋ ಘಟನೆ ಅಂದ್ರೆ ಅದು ಲಕ್ಷ್ಮೀಪತಿ ತಂದೆ ಆಗೋದು. ಮದುವೆಯಾಗಿ ಎಷ್ಟೋ ವರ್ಷಗಳು ಉರುಳಿದ್ರೂ ಮಕ್ಕಳಾಗದೇ ಇದ್ದ ಕೊರಗಲಿದ್ದವರಿಗೆ ಅಚಾನಕ್ಕಾಗಿ ಇಂಥದ್ದೊಂದು ಅದೃಷ್ಟ ಬಂತು ಅಂದ್ರೆ ಅದಕ್ಕೂ ರಾಜನೇ ಕಾರಣ ಅಂತ ಡಿಸೈಡ್ ಮಾಡೋದಕ್ಕೆ ಹೆಚ್ಚು ಹೊತ್ತೇನೂ ಬೇಕಾಗಿಲ್ಲ. ಸತತವಾಗಿ ಒಳ್ಳೆ ಸುದ್ದಿಗಳೇ ಬರೋ ಹೊತ್ತಲ್ಲಿ ಮತ್ತೆ ನೆನಪಿಗೆ ಬರೋದು ರಕ್ತದ ಹಿನ್ನೆಲೆ. ಈ ಬಾರಿ ಅದನ್ನ ನೇರವಾಗಿ ಲಕ್ಷ್ಮೀಪತಿಯೇ ನೋಡ್ತಾರೆ. ತಡ ಮಾಡದೆ ವೈದ್ಯರ ಬಳಿಗೂ ಹೋಗ್ತಾರೆ. ಸೀಕ್ರೆಟ್ ಆಗಿ ಲಕ್ಷ್ಮೀಪತಿಯನ್ನ ಮಾತ್ರ ಒಳಗೆ ಕರೆಯೋ ವೈದ್ಯರು ರಾಜನನ್ನ ಉಳಿಸೋದು ಕಷ್ಟ ಅನ್ನೋದನ್ನ ಹೇಳ್ತಾರೆ. ಈ ಹೊತ್ತಲ್ಲಿ ಹೊರಗೆ ನಡೆಯೋ ಸೋಫಾ ಪ್ರಕರಣವೂ ಕೂಡ ದೊಡ್ಡ ಸಂದೇಶವೊಂದನ್ನ ಸಾರುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಡಾಕ್ಟರ್ ಬಳಿ ಹೋಗಿ ಬಂದಾಗಿನಿಂದ ಅಪ್ಪಾಜಿ ಮನಸ್ಸು ಸರಿಯಿಲ್ಲ ಅನ್ನೋದು ರಾಜನಿಗೆ ಗೊತ್ತಾದ್ರೂ ನಿಖರ ಕಾರಣ ಗೊತ್ತಿರೋದಿಲ್ಲ. ಟೆಲಿಫೋನ್ ಕದ್ದಾಲಿಕೆಯಲ್ಲಿ ವಿಷಯ ಗೊತ್ತಾದಾಗ ಇದ್ದಷ್ಟು ಸಮಯದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದೊಂದೇ ರಾಜನ ಸಂಕಲ್ಪವಾಗುತ್ತೆ. ಪ್ರೀತಿಸಿದ ಹುಡುಗಿ ತಂಗಿ ಆಗ್ತಾಳೆ, ಆಕೆಯನ್ನ ಡಾಕ್ಟರ್ ಜೊತೆಗೆ ಮದುವೆ ಮಾಡಬೇಕು ಅನ್ನೋದು ರಾಜನ ಒತ್ತಾಸೆ ಆಗುತ್ತೆ. ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಹೇಳುವ ಕೆಲ ಮಾತುಗಳು, ಅಕ್ಕನ ಮಗಳ ಜೀವನ ಸರಿಪಡಿಸೋದು, ಈ ಎಲ್ಲಾ ಸಂದರ್ಭಗಳು ನಿರ್ಣಾಯಕ ಘಟ್ಟದ ಸಿಗ್ನಲ್ ಕೊಡ್ತಾನೆ ಹೋಗುತ್ತವೆ. ಇನ್ನು ಈ ಕಾಯಿಲೆ ವಿಚಾರ ರಾಜನಿಗೆ ತಿಳಿದಿದೆ ಅನ್ನೋದು ಲಕ್ಷ್ಮೀಪತಿಗೂ ಗೊತ್ತಾಗಿ ಬಿಡುತ್ತೆ. ಎಲ್ಲರೂ ನೋವಲ್ಲಿರುವಾಗ ಇನ್ನೊಂದು ಕಂಟಕ ಅನ್ನೋ ಹಾಗೆ ಲಕ್ಷ್ಮೀಪತಿ ಹೆಂಡತಿಯ ತಮ್ಮ ಮಾಡೋ ಕೆಲಸ ಎಲ್ಲರ ಆತಂಕವನ್ನ ಹೆಚ್ಚಿಸುತ್ತೆ. ಇಲ್ಲಿಂದ ಮುಂದೆ ಪ್ರತಿ ಸನ್ನಿವೇಶವನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ದ್ವಾರಕೀಶ್ ಅವರ ನಟನೆ ಬಗ್ಗೆ ಎರಡು ಮಾತೇ ಇಲ್ಲ. ಸುಳ್ಳು ಬುರುಕನಾಗಿ, ಪಾಠ ಕಲಿತವನಾಗಿ, ದುರದೃಷ್ಟದ ಆರೋಪ ಹೊತ್ತವನಾಗಿ, ಅದೃಷ್ಟದ ಸಂಕೇತವಾಗಿ ಪ್ರತಿ ಹಂತದಲ್ಲೂ ಎಲ್ಲರನ್ನೂ ಸೆಳೀತಾನೆ ಹೋಗ್ತಾರೆ. ರಾಜನ ಪಾತ್ರಕ್ಕೆ ಸರಿಸಮವಾದ ತೂಕ ಇರೋ ಇನ್ನೊಂದು ಪಾತ್ರ ಅಂದ್ರೆ ಅದು ಲಕ್ಷ್ಮೀಪತಿ ಅವರ ಪಾತ್ರ. ಅದನ್ನ ನಿರ್ವಹಿಸಿರೋದು ಹೆಸರಾಂತ ಕಲಾವಿದ ಲೋಕೇಶ್ ಅವರು. ತಮ್ಮ ಸಿನಿ ಜರ್ನಿ ಉದ್ದಕ್ಕೂ ತಮ್ಮದೇ ವಿಶೇಷ ಮ್ಯಾನರಿಸಂ ಮೇಂಟೈನ್ ಮಾಡಿದ್ದ ಲೋಕೇಶ್ ಅವರು ಇಲ್ಲೂ ಕೂಡ ಹೈಲೈಟ್ ಆಗ್ತಾ ಹೋಗ್ತಾರೆ. ಉಳಿದಂತೆ ಶ್ರೀನಿವಾಸಮೂರ್ತಿ, ನಟಿ ಸುಲಕ್ಷಣ, ನಟ ಶ್ರೀನಾಥ್, ಮುಸುರಿ ಕೃಷ್ಣಮೂರ್ತಿ ಹಾಗೆ ಉಳಿದ ಎಲ್ಲಾ ಕಲಾವಿದರು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ. ಹಳೆಯ ಚಿತ್ರಗಳಲ್ಲಿ ಪ್ರತಿ ಹಾಡುಗಳು ಅರ್ಥಗರ್ಭಿತವಾಗಿರ್ತಾ ಇದ್ವು. ಈ ಸಿನಿಮಾದಲ್ಲೂ ಕೂಡ ಹಾಡುಗಳು ಅರ್ಥಗರ್ಭಿತವಾಗಿವೆ. ಅಲ್ಲದೆ ಪದೇ ಪದೇ ಗಾಳಿಪಟದ ಹಾರಾಟವನ್ನ ತೋರಿಸುವ ಮೂಲಕ ರಾಜನ ಜೀವನ ಯಾವ ಹಂತಕ್ಕೆ ಬರ್ತಾ ಇದೆ ಅನ್ನೋದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಅಥವಾ ಬಾಲ್ಯದಲ್ಲಿ ನೋಡಿದ್ವಿ ಈಗ ಮರೆತಿದ್ದೀವಿ ಮತ್ತೆ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಯೂಟ್ಯೂಬ್ ನಲ್ಲೇ ಇದೆ, ನೋಡಬಹುದು. ಇನ್ನೂ ಯಾವ್ದಾದ್ರೂ ಸಿನಿಮಾ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.